ಹಣಗೋಸ್ಕರ ಹೊಡೆದಾಡ್ತಾ ಇದ್ದಾರೆ, ಕಾಣ್ತಾ ಇದೆ. ಹಣಕ್ಕೋಸ್ಕರ ಸರ್, ಹಣ ಎಲ್ಲ ನಮಗ್ ಬರ್ಬೇಕಾಗಿರೋದು ಸರ್, ಇದು ಜನಸಾಮಾನ್ಯರಿಗೆ ಬರ್ಬೇಕಾಗಿರೋದು. ಅದು ಬರೀ ಯೋಚನೆ ಮಾಡ್ತಾ ಇಲ್ಲ. ಅಲ್ಲ ನೋ ಸರ್, ಯಾವ್ದು ಮಾಡ್ತಿಲ್ಲ ಹೇಳಿ. ಸುಮ್ಮನೆ ಇನ್ ಜನರಲ್ ಟ್ಯಾಕ್ಸ್ ಬೇಡ. ಸ್ಪೆಸಿಫಿಕ್ ಹೇಳ್ತೀನಿ, ಟ್ರಾಫಿಕ್ ಸೊಲ್ಯೂಷನ್ ಇಸ್ ನಾಟ್. ನೋ ನೋ ನೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟ್ರಾಫಿಕ್ ಸೊಲ್ಯೂಷನ್. ಯು ಸೆಡ್ ಏನು ಮಾಡ್ತಾ ಇಲ್ಲ ಅಂತ. ಹಾಗಲ್ಲ ಅದು. ಈಗ ಸರ್ ನಮ್ಮಿಂದ ತೆರಿಗೆ ಹಣ ಕಲೆಕ್ಟ್ ಮಾಡ್ತಾರಾ ಇಲ್ವಾ? GST ಹೋಗುತ್ತಾ ಇಲ್ವಾ ಸರ್? ಇದೊಂದು ಪೆನ್ನಿಗೆ, ಇದೊಂದು ಪೇಪರ್ಗೆ, ಎಲ್ಲದಕ್ಕೂ ಕೊಡ್ತೀವಿ ಸರ್ ನಾವು. ಮಾಡ್ತಾ ಇದ್ದಾರೆ ಅಂತ ನಮಿಷ. ನಮಗೆ ನಮ್ಮ ಹಣ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ? ನಮ್ಮ ಹಣ ಬೇಕಾಗಿರೋದು ನಮ್ಗೆ. ಆಗಲ್ಲ ಇವ್ರೆ ಮಾಡ್ತಾ ಇದ್ದಾರೆ ಅವರು. ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತ ಕೊಡ್ಬೇಕಾಗಿರೋ ಎರಡನ್ನೂ ನಾವು ಮಿಕ್ಸ್ ಮಾಡೋದು ಬೇಡ. ಅದು ಪೊಲಿಟಿಷಿಯನ್ಸ್ ಇದ್ದಂತ ಪ್ರಶ್ನೆ. ಈಗ ನೀವು ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾತಾಡಕ್ಕೆ ಬಂದಿದ್ದೀರಿ ಸರ್. ಈಗ ಸುರಂಗ ಮಾರ್ಗದ ವಿಚಾರದಲ್ಲಿ ಸರ್, ಇದರಿಂದ ಅನುಕೂಲಗಳು ಇವೆ, ಅನಾನುಕೂಲತೆಗಳು ಇವೆ. ಅನುಕೂಲಗಳು ಇಲ್ವೇ ಇಲ್ಲ, ಇದು ವೇಸ್ಟ್ ಆಫ್ ಮನಿ, ಇದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಪ್ರಯೋಜನ ಇದೆ. ಆದರೆ ಈ ಒಂದು ಯೋಜನೆಗೆ ತಗಲುವಂತಹ ವೆಚ್ಚ ಮತ್ತು ನಮ್ಮಲ್ಲಿರುವಂತಹ ಇದು ಏನೋ ನಮ್ಮ ಖಜಾನೆಯಲ್ಲಿರುವಂತಹ ಹಣ, ದಿ ಸೇಮ್ ಟೈಮ್ ನಾವು ಕೊಡ್ತಾ ಇರುವಂತಹ ಈ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಕೊರತೆ ಆಗ್ತಾ ಇರುವಂತಹ ಹಣ ಮತ್ತು ಇದಕ್ಕೆ ತಗಲುವಂತಹ ಶ್ರಮ ಮತ್ತು ಈ ಪ್ರಾಜೆಕ್ಟ್ ಮುಗಿಯುವಂತಹ ಟೈಮ್, ಇದೆಲ್ಲವನ್ನ ನೋಡಿದಾಗ ಇದು ನಿಜಕ್ಕೂ ಕೂಡ ತುಂಬಾ ಈಸಿಯಾಗಿ ಆಗುವಂತದ್ದಲ್ಲ ಅನ್ನುವಂತ ಅನುಮಾನ ಜನರಿಗಂತೂ ಬಂದಿದೆ. ಅದನ್ನೇ ನೀವ್ ಹೇಳ್ತಾ ಇದ್ದೀರಾ. ಚರಂಡಿಯನ್ನ ಹೂಳೆತ್ತದೇ ಇರೋರು ಇವರು, ಗುಂಡಿಗಳನ್ನ ಮುಚ್ಚಕ್ಕಾಗದೆ ಇರೋರು ಇವರು, 40,000 ಕೋಟಿ ಪ್ರಾಜೆಕ್ಟ್ ಅನ್ನ 5 ವರ್ಷದಲ್ಲಿ ಮುಗಿಸ್ತಾರೆ ಅನ್ನುವಂತ ಕಾನ್ಫಿಡೆನ್ಸ್ ಇಲ್ಲ. ನಂಬಿಕೆನೇ ಇಲ್ಲ. ಕಾನ್ಫಿಡೆನ್ಸ್ ಬಿಡಿ, ನಂಬಿಕೆನೇ ಇಲ್ಲ. ಇನ್ನೊಂದು, ಯಾಕೆ ಬೇಕಾ ನಮ್ಗೆ ಇದು? ನಮಗೆ ಇನ್ನು 2-3 ಪರಿಹಾರಗಳಿವೆ, ಅಲ್ಲಿ ಖರ್ಚು ಮಾಡ್ರಿ. 110 crores ಹೇಳ್ತಿದ್ರಲ್ಲ ರೈಲು, ಅದಷ್ಟು ಇಲ್ಲ. ಹೊಸಾದ್ ಮಾಡೋದಕ್ಕೆ ಇರೋ 40 ಸ್ಟೇಷನ್ಗಳಲ್ಲಿ 128 ಕಿಲೋಮೀಟರ್ಸ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ಟ್ರೈನ್ ಓಡ್ಸೋಕ್ಕೇನು? ಸಾಹೇಬ್ರದ್ದು ಸರ್ಕಾರ ಇದ್ದಾಗ ಬರೀ ಮೆಟ್ರೋ 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 ಅಂದರು. ಅವಾಗೂ ನಾವು ಹೋರಾಡ್ತಾ ಇದ್ವಿ. 27,000 ಕೋಟಿ ಕೊಡ್ತೀನಿ ಅಂದರು, ಬರೀ ಗಾಳಿ ಮಾತು. ಅದು ಕೊಟ್ಟಿದ್ರೆ ಒಂದಷ್ಟು ಲೈನಲ್ಲಿ ನಮಗೇನು ಅನ್ಸುತ್ತೆ, ಜನಸಾಮಾನ್ಯರಿಗೆ ಅನ್ಸುತ್ತೆ ಬರೀ ಪ್ರಾಜೆಕ್ಟ್ ಮೇಲೆ ಫೋಕಸ್ ಇವ್ರದ್ದು. ಪ್ರಾಜೆಕ್ಟಲ್ಲಿ ಹಣ ಖರ್ಚು ಮಾಡ್ಬಿಡೋಣ, ಏನೋ ಮಾಡ್ಬಿಡೋಣ ಅಂತ. ಭ್ರಷ್ಟಾಚಾರ ನಮ್ಮ ಪ್ರಕಾರ. BBMP ಏನೋ ಸಾಲ ಮಾಡುತ್ತಂತೆ ಸರ್. BBMP ಇಲ್ಲ ಇವಾಗ. ಸಾರಿ, BBMP ಸಾಲ ಮಾಡಿರೋದೆಲ್ಲ GPA ತೀರಿಸುತ್ತೋ ಇಲ್ಲೋ ಅದು ಡೌಟ್ ನಮ್ಗೆ. ನಮ್ಗೇನಂದ್ರೆ, ನಮಗೆ 3 ಅವರ್, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಕಾರ್ ಮೇಲೆ ಆರಾಮ್ ಕೆಲಸ ಮಾಡ್ತಾನೆ. 2 ಅವರ್ ಬಸ್ಸಲ್ಲಿ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಅವನು ಹೆಬ್ಬಾಳು ಹತ್ತುತ್ತಾನೆ, ಕಾರ್ ಮೇಲೆ ಇಳಿತಾನೆ, ಅರ್ಧ ಗಂಟೆ ಸಬ್ಬರ್ಬನ್ ಟ್ರೈನ್. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾನೆ, ಅದೇ ಪ್ರಾಬ್ಲಮ್. 6 ಗಂಟೆಗೆ ಅರ್ಧ ಗಂಟೆ ಕಾರ್ ಮೇಲೆ ಆರಾಮ್ 45 ಮಿನಿಟ್ಸ್ ಆಫೀಸು. ಇಲ್ಲ ಅಂದರೆ 2.5 ಅವರ್ ಆಗುತ್ತೆ. ಅಷ್ಟು ಸುಲಭ ಆಗಿರೋದು ರೈಲ್ವೆ ಲೈನ್ ಆಲ್ರೆಡಿ ಇರೋದು, ಯೂಸ್ ಮಾಡದೇ ಇರೋದು. ಅವ್ರು ಹೋಗಿ ಮೆಟ್ರೋ ಕಟ್ಟಿದ್ದಾರೆ, ಇವ್ರು ಬಂದು ಟನಲ್ ಕಟ್ತಾ ಇದ್ದಾರೆ. ಬೇಕಾ ನಮ್ಗೆ? ಇಬ್ರು ಸೇರಿ ಮೆಟ್ರೋ 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 ಅಂದ್ರು. ಸಬರ್ಬನ್ ರೈಲ್ ಪಕ್ಕದಲ್ಲೇ ಹೋಗುತ್ತೆ, ಆದ್ರೆ ಇವರು ಮೆಟ್ರೋ ತಗೊಂಡು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್. ನಾವು ಅಲ್ಲಿ ಒಂದು ಟ್ರಂಪೆಟ್ ಸ್ಟೇಷನ್ ಬೇಕಂದ್ಬಿಟ್ಟು ಹೋರಾಟ ಮಾಡಿದ್ವಿ. ಸ್ಟೇಷನ್ ಬಂತು, ಟ್ರೈನ್ ಇಲ್ಲ ಅಲ್ಲಿ. ಆಮೇಲೆ ಬಸ್ಗಳ ಸಂಖ್ಯೆನೂ ತುಂಬಾ ಕಡಿಮೆ ಇದೆ. 85,000 ಟೂ ವೀಲರ್ಸ್ ಆರ್ ದೇರ್. ಟೂ ವೀಲರ್ ಇಲ್ದೇ ಇರೋ ಜನ ಇದ್ದಾರೆ ಬಸ್ಸಲ್ಲಿ ಓಡಾಡೋರು. ಅವ್ರದ್ದೇನು ಹಂಗಂದ್ರೆ 90% ಜನಕ್ಕೆ ಟನೆಲು, ಕಾರು ಎಲ್ಲ ಬೇಡ. ಬಟ್ ಅದ್ರ ಮೇಲೆ ಇವ್ರು ಖರ್ಚು ಮಾಡ್ತಾರೆ. ಮೆಟ್ರೋ ಅವ್ರು ಬರೀ ಕಾರವ್ರೇ ಓಡಾಡೋದು. ಇವರಿಬ್ರು ಯಾವ್ದೇ ಪಾರ್ಟಿ ಪಕ್ಷ ಆಗಲಿ, ಅಪ್ಪ ಅಮ್ಮನ ಜಗಳದಲ್ಲಿ ಮಗು ಬಡವಾಯ್ತು ಅಂತ ಕರ್ನಾಟಕದ ಬೆಂಗಳೂರು ಜನ ನಾವು ಬಡವಾಗ್ತಾ ಇದ್ವಿ. ಈಗ ನೋಡಿ, ಮೆಟ್ರೋ ಬಗ್ಗೆ ಅವ್ರು ಹೇಳಿದ್ರು, ಮೆಟ್ರೋ ನಮ್ದು ಅಂದ್ರು. ಯಾವ್ದೋ ಮಗು ಹುಟ್ಟಿದ ತಕ್ಷಣ ನಮ್ದು ಅಂತ ಯಾರು ಹೇಳಕ್ ಹೋಗಲ್ಲ. ಕಾಲಕ್ಕೆ ತಕ್ಕಂತೆ ಬಂದಂತ ಸರ್ಕಾರಗಳು ಒದಗಿಸಲಿಲ್ಲ ಅಂದ್ರೆ ಯಾವ ಯೋಜನೆಗಳು ಸಕ್ಸಸ್ ಅಲ್ಲಿ ಶಿಲಾನ್ಯಾಸದಲ್ಲಿ ತಮ್ಮ ಹೆಸರು ಬರ್ಕತ್ತಾರ ಬಿಟ್ರೆ ಕಾಲಕ್ಕೆ ತಕ್ಕಂತೆ ಬಂದಂತ ಯೋಜನೆಗಳಿಗೆ ಹಣ. ಇವತ್ತು ಮೆಟ್ರೋಗೆ ಹೇಳ್ತೀನಿ, ಬೆಂಗಳೂರು ಈಗ ಉತ್ತರ ಕರ್ನಾಟಕದಿಂದ ಬರೋ ಎಲ್ಲಾ ಬಸ್ನವರು ನಾಗಸಂದ್ರದ ಹತ್ರ ಇಳಿತಾರೆ. ಯಾಕೆ ಇಳಿತಾರೆ? ಅವ್ರು ಅಲ್ಲಿಂದ ಇಲ್ಲಿಗೆ ಬೆಂಗಳೂರು ಮೆಜೆಸ್ಟಿಕ್ ತಲುಪಬೇಕಾದ್ರೆ 1.5 ಗಂಟೆ ಬೇಕು. ಅಲ್ಲಿ ಇಳಿದ ತಕ್ಷಣ ಮೆಟ್ರೋ ಹತ್ಕೋತಾರೆ. ಹೌದಾ? ಹೌದೌದು. ಈ ಕಡೆ ನೀವು ಹೊಸೂರ್ ಕಡೆಯಿಂದ ಬರೋರು ಈಗ ಅಲ್ಲೇ ಇಳಿತಾರೆ. ಬಸ್ ಸಮಸ್ಯೆ ಇದೆ ಅಂತಾನು ನೀವ್ ಹೇಳ್ತೀರಿ. ಸಮಸ್ಯೆಗೆ ಪರಿಹಾರಕ್ಕೆ ಮೆಟ್ರೋನ ನೀವು ಡೆವಲಪ್ ಮಾಡಿ. ಆಮೇಲೆ ರೌಂಡ್ ಟ್ರೈನ್ಗೆ ಚೆನ್ನೈಯಲ್ಲಿ ರೌಂಡ್ ಟ್ರೈನ್ಗಳಿದೆ, ಸಬರ್ಬನ್ ರೈಲ್ ಇದೆ, ಇದ್ರಲ್ಲಿದೆ, ಅದು ಇದ್ರೊಳಗೆ ಮುಂಬೈಲಿದೆ, ಕಲ್ಕತ್ತಾದಲ್ಲಿದೆ, ಹೈದರಾಬಾದ್. ಅದನ್ನ ನೀವು ಡೆವಲಪ್ ಮಾಡಕ್ತಿಲ್ಲ. ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ರೆ ನನ್ನ ಪರ್ಸೆಂಟೇಜ್ ಎಷ್ಟು ಅಷ್ಟೇ. ಇದು ನೇರವಾದ. ಆಮೇಲೆ ನೀವು
ಎಲ್ರಿ ಅಪ್ರೂವ್ ಆಗಿದೆ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಯ್ತಲ್ರಿ. ಎಲ್ಲ ಇದು ಯಾವ ಇದು ಅಪ್ರೂವ್ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ ಮೇಡಮ್. ನಾನು ಯಾರು ಕೇಳಿಲ್ಲ ಇವ್ರು. ಪಬ್ಲಿಕ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಬನ್ನಿ ನೀವು. ಟ್ರಾನ್ಸ್ಪರೆಂಟ್ ಆಗಿ ಬನ್ನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಡೆಫಿನೆಟ್ಲಿ ಸುರಂಗ ಮಾರ್ಗ ಒಂದೇ ಪರಿಹಾರ ಅಲ್ಲ, ಅದು ಒಂದು ಪರಿಹಾರ. ಆದರೆ ಬೆಂಗಳೂರಿನ ಈ ಒಂದು ವಾಹನ ಸಂಚಾರದಲ್ಲಿ ಆಗುವಂತಹ ದಟ್ಟಣೆ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪರ್ಯಾಯ ಮಾರ್ಗಗಳ ಬಗ್ಗೆ ಸಾರ್ವಜನಿಕರ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗಗಳಿಗೆ ಸಂಬಂಧಪಟ್ಟಂತೆ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನೋದರ ಬಗ್ಗೆ ಜನಸಾಮಾನ್ಯರ ಜೊತೆ ಚರ್ಚೆ ಮಾಡಬೇಕು. ಯಾವುದೇ ಯೋಜನೆಗಳು ಜನಸಾಮಾನ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡದೆ ಹೋದರೆ ಡೆಫಿನೆಟ್ಲಿ ಅಲ್ಲಿ ಭ್ರಷ್ಟಾಚಾರದ ವಾಸನೆ ಇದೆ ಅಂತ ಜನ ಅಂದ್ಕೊಳ್ತಾರೆ. ಹೀಗಾಗಿ ಎಲ್ಲ ರೀತಿಯ ಸ್ಟೇಕ್ ಹೋಲ್ಡರ್ಸನ್ನು ಕರೆದು ಮೀಟಿಂಗ್ ಮಾಡಿ ಅವ್ರನ್ನ ಕಾನ್ಫರೆನ್ಸ್ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗೋದು ಬೆಟ್ರೆ ಹೊರತು ನಾನೇ ನನ್ನಿಂದಲೇ ಆ್ಯರಗಂಟಾಗಿ ನಿಮ್ಮ ಆ್ಯಟಿಟ್ಯೂಡ್ ಇದ್ದರೆ ಜನ ಅದನ್ನು ಸ್ವೀಕರಿಸೋದು ಸ್ವಲ್ಪ ಕಡಿಮೆ. ಹೀಗಾಗಿ ಈ ವಿಚಾರದಲ್ಲಿ ನೀವು ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಪರ್ಯಾಯ ಮಾರ್ಗಗಳು ಇಲ್ವಾ ಅಂದರೆ ಇದೆ, ಬಟ್ ಇದಂತೂ ಈಗ ಪೊಲಿಟಿಕ್ಸ್ ಆಗಿ ಕೂತಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಥರ ಚರ್ಚೆಗಳಾದಾಗಲೇ ಅದರ ಸಾಧಕ ಬಾಧಕಗಳ ಬಗ್ಗೆ ಜನರಿಗೂ ಕೂಡ ಅರಿವು ಮೂಡೋದು. ಅದನ್ನು ಮಾಧ್ಯಮಗಳಿಗಿಂತ ಸರ್ಕಾರ ಮುಂದೆ ನಿಂತು ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ. ಇದು ಈ ದಿನದ ರಾ ಡಿಬೇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.